ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅದ್ವಾ ಟಿವಿ. ನಾನು ಶಿವು ನಾಯಕ್. ಇವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಕ್ಕೆ ಬರುವ ಈ ಮಹಾಕುಂಭ ಮೇಳ 27 ದಿನದಿಂದ ಅತ್ಯಂತ ವೈಭವದಿಂದ ಅದ್ದೂರಿಯಾಗಿ ನಡೀತಾ ಇದೆ. ಕುಂಭ ಸಂಕ್ರಮಣದ ಪ್ರಯುಕ್ತ, ಮಾಘ ಹುಣ್ಣಿಮೆ ಪ್ರಯುಕ್ತ ನಾಳೆ ಬೆಳಿಗ್ಗೆ 4ರಿಂದ 6 ಗಂಟೆವರೆಗೂ ಒಂದು ಪವಿತ್ರ ಸ್ನಾನ, ಅಮೃತ ಸ್ನಾನ, ಶಾಹಿ ಸ್ನಾನ ಇರುತ್ತೆ. ಇವತ್ತು ನೀವು ನೋಡ್ಬೋದು, ಏನು ಮಹಾಕುಂಭದ ಪ್ರಯಾಗ್ರಾಜ್ನಲ್ಲಿ ಲಕ್ಷಾಂತರ ಜನ ಭಕ್ತರು, ಯಾತ್ರಿಗಳು ಹರಿದು ಬರ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಕೋಟ್ಯಾಂತರ ಜನ ಇಲ್ಲಿ ಪಾಲ್ಗೊಂಡಿದ್ದಾರೆ. ನಾಳೆ 7 ಕೋಟಿಯಿಂದ 10 ಕೋಟಿಗೂ ಹೆಚ್ಚು ಇಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಇವಾಗ ನಮ್ಮ ಜೊತೆ ಕರ್ನಾಟಕದ ಕೆಲವೊಂದು ಯಾತ್ರಿಗಳಿದ್ದಾರೆ, ಅವ್ರು ಮಾತಾಡ್ಸೋಣ. ಟ್ರಾಫಿಕ್ ಜಾಮ್ ಸಮಸ್ಯೆ ಏನಾದರೂ ಎದುರಾಯ್ತಾ ನಿಮಗೆ? ನಮಗಂತೂ ಖಂಡಿತ ಸಿಕ್ಕಿಲ್ಲ ಜಿ. ಅಂದರೆ ಮಿನಿಮಮ್ ಒಂದು 30 ನಿಮಿಷ ಅಷ್ಟೇ ನಾವು ಒಂದು ನಾರ್ಮಲ್ ಟ್ರಾಫಿಕ್ ಆಗಿತ್ತು. ಡೈರೆಕ್ಟ್ ಎಂಟ್ರಿ ಅದು ನಿನ್ನೆ ರಾತ್ರಿ ಬಂದ್ವಿ, ಒಂದು 2 ಗಂಟೆ ಜಾವಕ್ಕೆ. ಈ ರೋಡ್ಗಳೆಲ್ಲ ನಾವು ಕಾರಲ್ಲಿ ಓಡಾಡಿದ್ದೀವಿ, ಅಷ್ಟು ಖಾಲಿ ಇತ್ತು ರಾತ್ರಿ. ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡಿದ್ದಾರೆ? ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ವ್ಯವಸ್ಥೆ ಬಗ್ಗೆ ಯಾರು ಹೇಳುವಂಥದ್ದಿಲ್ಲ. ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು. ನಾನು ಬರೋಕ್ಕಿಂತ ಮುಂಚೆ ಕೇಳಿದ್ದೆ ಏನದು ಟಾಯ್ಲೆಟ್ ನೀರೆಲ್ಲ ಬಿಡ್ತಾರೆ ಅಂತ. ಅದು ಖಂಡಿತ ಇಲ್ಲ. ನಾನು ವಿಡಿಯೋ ನೋಡಿದ್ದೀನಿ. ಅದನ್ನು ಪಿಟ್ಕುಂಡಿಯಿಂದ ಎತ್ಕೊಂಡೋದು ಬೇರೆ ಕಡೆ ತೊಗೊಂಡೋಗಿ ಡಂಪ್ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಯಾರು ಏನು ಹೇಳಿದ್ರು ನಾವು ಇಲ್ಲಿ ಕಣ್ಣಾರೆ ನೋಡ್ತಾ ಇದ್ದೀವಿ, ಅದನ್ನ ಹೇಳ್ತಾ ಇದ್ದೀವಿ. ಜನವರಿ 29 ಇಲ್ಲಿ ಇದು ಪವಿತ್ರ ಸ್ಥಾನದ ಮೇಲೆ ಕಾಲು ತುಳ್ತಾ ಇದ್ದು 30 ಜನಕ್ಕೆ ಹೆಚ್ಚು ಒಂದು ಸಾವಿಗೀಡಾದರು. ನಾಳೆ 7 ಕೋಟಿಗೂ ಮೀರಿ 10 ಕೋಟಿವರೆಗೂ ಭಕ್ತರು ಬರೋ ಒಂದು ಚಾನ್ಸಸ್ ಇದೆ. ನಿಮ್ಗೆಲ್ಲಾದ್ರೂ ಒಂದು ಕಡೆ ಭಯದ ವಾತಾವರಣ ಏನಾದರೂ? ಖಂಡಿತ ಇಲ್ಲ, 1% ಕೂಡ ಖಂಡಿತ ಇಲ್ಲ. ಈಗ ಇದರಿಂದ ಎಚ್ಚೆತ್ತು ತುಂಬ ಇನ್ನೂ ಜಾಸ್ತಿ ಪಾರ್ಕಿಂಗ್ ಆಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ಇನ್ನೂ ಅಚ್ಚುಕಟ್ಟಾಗಿದೆ. ನೀವೇ ನೋಡ್ಬೋದು, ಇಲ್ಲಿ ಕ್ರೌಡ್ ಅಷ್ಟೇನು ನುಗ್ಲಿಲ್ಲ. ಎಲ್ಲ ಒಂದು ಕಡೆ ಏನೋ ಖಾಲಿ ಇದೆಯೇನೋ ಅಂತ ಒಂದ್ಸಲ ಅನ್ಸಿದ್ರು ಕೂಡ ಬೇರೆ ಕಡೆ ಹೋದಾಗ ಮತ್ತೆ ರಶ್ ಇರುತ್ತೆ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಆ ಥರ ಏನು ಸರ್ ಸ್ನಾನ? ನಾಳೆ ಸಾಯಿ ಸ್ನಾನ, ವಿಶೇಷ ಕುಂಭ ಸ್ನಾನ. ಅದಕ್ಕೋಸ್ಕರ ಬಂದಿದ್ದೀವಿ, ಕಾಯ್ತಾ ಇದ್ದೀವಿ. ಒಂದಿನ ಮುಂಚೆ ಬಂದು ಒಳಗಡೆ ಇಟ್ಕೊಂಡು ಇವತ್ತು ಕೂಡ ಸ್ನಾನ ಮಾಡಿದ್ದೀವಿ, ನಾಳೆ ಕೂಡ ಸ್ನಾನ ಮಾಡ್ತೀವಿ. ತುಂಬ ಖುಷಿ ಆಗ್ತಾ ಇದೆ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ನಮಸ್ತೆ, ನಾವು ಬೆಂಗಳೂರಿಂದ ಜಿ. ಸರ್, ಹೆಂಗಿದೆ ಇಲ್ಲಿ ವಾತಾವರಣ ಅಂತೂ ಚೆನ್ನಾಗಿದೆ. ಬಟ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ನನಗೆ ತುಂಬ ಹುಷಾರಿರಲಿಲ್ಲ, ನಾನು ಬರೋಕ್ಕಾಗ್ತಾ ಇರಲಿಲ್ಲ. ಯಾತ್ರನ ಇದು ಕೈ ಬಿಡಬೇಕು ಅಂದ್ಕೊಂಡಿದ್ದೆ. ಪುನೀತ್ ಜಿ, ಇಲ್ಲ ಬೇಡ, ನೀವು ಬರಲೇಬೇಕು, ಏನೇ ತೊಂದರೆ ಆದರೂ ಪರವಾಗಿಲ್ಲ, ನೀವು ಬರಲೇಬೇಕು ಅಂತೇಳಿ ಲಾಸ್ಟ್ ಮೂಮೆಂಟಲ್ಲಿ ನಮ್ಮನ್ನೆಲ್ಲನೂ ಸಹ ರಾಷ್ಟ್ರ ರಕ್ಷಣಾ ಪಡೆ ಟೀಮ್ನ ಹೊರಡಿಸ್ಕೊಂಡು ಕರ್ಕೊಂಬಂದಿದ್ದಾರೆ. ಕಿಲೋಮೀಟರ್ ಜರ್ನಿ ಮಾಡಿದ್ದೀರಾ ನೀವು? ಜಿ, ಬೆಂಗಳೂರಿಂದ ಇಲ್ಲಿಗೆ ಏನಿದೆ 1800 ಕಿಲೋಮೀಟರ್ ಆಗುತ್ತೆ ಜಿ. ಹೆಂಗೆ ಅನಿಸ್ತಾ ಇದೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು? ಇದು ನೋಡೋದೇ ನಮ್ಮ ಭಾಗ್ಯ, ನಾವು ಬಂದಿರೋದೇ ನಮಗೆ ಭಾಗ್ಯ. ಹೆಂಗೋ ಕ್ಯಾನ್ಸಲ್ ಆಗಿತ್ತು, ಅದು ಪುನೀತ್ ಜಿ ಕಡೆಯಿಂದ ಇವತ್ತು ಬಂದಿದ್ದೀವಿ. ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಇಡೀ ಟೀಮ್ನ ನಾವು ಇಲ್ಲಿ ಕರ್ಕೊಂಬಂದು ನಮ್ಮ ಇದನ್ನು ಸಾಯಿ ಸ್ನಾನ ಮಾಡೋದಕ್ಕೆ ಕರ್ಕೊಂಬಂದಿದ್ದಾರೆ. ಧನ್ಯವಾದಗಳು. 144 ವರ್ಷಕ್ಕೆ ಈ ಮಹಾಕುಂಭ ಮೇಳ ಬರೋದು. ಸೊ ಈ ಜನ್ಮದಲ್ಲಿ ನಿಮ್ಗೊಂದು ಅದೃಷ್ಟ ಅಂತ ಭಾವಿಸ್ತಾ ಇದ್ದೀರಾ, ಇಲ್ಲ ಮುಂದೆ ಮಾಮೂಲಿ ಅರ್ಧ ಕುಂಭ ಮಹಾಕುಂಭಕ್ಕೆ ಬರ್ತೀರಾ ಅಂತ? ಇಲ್ಲ, ಆ್ಯಕ್ಚುಲಿ ಅದೃಷ್ಟನೇ. ಯಾಕೆ ಅಂತಂದರೆ ನಾವು ಹಿಂದೆ ಈಗ 144 ವರ್ಷದ ಒಮ್ಮೆ ಬರೋದಲ್ವಾ, ಈ ಹಿಂದೆ ಕೂಡ ನಾವು ಅದನ್ನು ನೋಡಿರಲಿಲ್ಲ. ಈ ಸರಿ ಬಂದಿದೆ ಅಂತ ನಾವು ಅದನ್ನು ಮಿಸ್ ಮಾಡ್ಕೊಬಾರ್ದು ಅಂತ ನಮ್ಮೆಲ್ಲ ಸಂಘಟನೆ ಕಡೆಯಿಂದ ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ತಂಡ ಇದೆ, ಎಲ್ಲರೂ ಒಂದು ಒಗ್ಗೂಡಿ ಸುಮಾರು 11 ಗಾಡಿಯಲ್ಲಿ ಸುಮಾರು 45-50ಕ್ಕೂ ಹೆಚ್ಚು ಜನ ನಾವು ಬಂದಿದ್ದೀವಿ. ಹಾಗೆ ನಾವು ಇಲ್ಲಿನ ಒಂದು ಗೌರ್ಮೆಂಟ್ನ ನಡೆಸ್ತಿರುವಂಥ ಯೋಗಿ ಆದಿತ್ಯನಾಥ್ ಆಗಿರ್ಬೋದು, ಆಗ ನರೇಂದ್ರ ಮೋದಿಜಿ ಆಗಿರ್ಬೋದು, ದಯವಿಟ್ಟು ಅವೆಲ್ಲ ಎಲ್ಲರಿಗೂ ಧನ್ಯವಾದಗಳ ಒಂದು ಸಲ್ಲಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಅಷ್ಟು ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕುಂಭಮೇಳದಲ್ಲಿ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೆಲವು ವಿಪಕ್ಷ ನಾಯಕರು ಎಲ್ಲ ಟೀಕೆ ಮಾಡ್ತಾ ಇದ್ದಾರೆ, ಕೆಲವು ನಾಯಕರು. ಅದ್ರ ಬಗ್ಗೆ ಏನು ಹೇಳ್ತಾರೆ? ನೀವು ಟೀಕೆ ಮಾಡಿರೋದು ನೋಡಿದಿರಿ. ಅಂಥ ವ್ಯಕ್ತಿಗಳು ನಿನ್ನೆ ನೀವು ಬಂದು ಇಲ್ಲಿ ಸ್ನಾನ ಮಾಡಿರೋಂಥದ್ದು ಅವ್ರನ್ನೇ ಕೇಳಬೇಕು. ನೀವು ಯಾಕೆ ಟೀಕೆ ಮಾಡಿದ್ರಿ? ನಿಮ್ಮ ಒಂದು ಕಾಂಗ್ರೆಸ್ ಸರ್ಕಾರದ ಟೀಕೆ ಮಾಡಿದ್ದಾರೆ, ಹಾಗೆ ನಿಮ್ಮ ಸರ್ಕಾರದವರೇ ಬಂದು ಇಲ್ಲಿ ಎಷ್ಟು ಜನ ಕುಂಭ ಸ್ನಾನ ಮಾಡೋಗಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು. ನಿಮ್ಮ ಒಂದು ಪಕ್ಷದಲ್ಲೇ ಟೀಕೆ ಮಾಡಿದ್ದಾರೆ, ಆದರೂ ನೀವು ಬಂದಿದ್ರಲ್ಲ ಅಂತ ಅವ್ರನ್ನೇ ಕೇಳಬೇಕಾಗಿದೆ. ನೀವು DK ಶಿವಕುಮಾರ್ ಅವ್ರು ಬಂದಿಲ್ಲಿ ಪುಣ್ಯ ಸ್ನಾನ ಮಾಡೋದ್ರು, ನಿಮ್ಮ ರಾಜ್ಯದವರು, ಕರ್ನಾಟಕದವರು, ಡೆಪ್ಟಿ CM ಅವ್ರು ಬರ್ತಾರೆ, ಹೋಗ್ತಾರೆ, ತುಂಬ ಜನ ಬರ್ತಾರೆ. ಅವ್ರ ಕಡೆಯಿಂದ ನಮಗೇನು ಹೆಲ್ಪ್ ಏನು ಆಗಲ್ಲ. ಸುಮ್ಮನೆ ರಾಜಕೀಯ ವ್ಯಕ್ತಿಗಳು ಅಂತ ಒಂದು ಹೆಸರು ತೊಗೊಂಡಿದ್ದಾರೆ ಅಷ್ಟೇ. ಈ ಒಂದು ಪವಿತ್ರ ಸ್ಥಳದಲ್ಲಿ ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇದೆ? ಈ ಒಂದು ಜನ ನೋಡ್ತಾ ಇದೆ, ಇದು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ. ಅದೇ 45 ಕೋಟಿ ಜನ ಇಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ನಾಳೆ ಒಂದೇ ದಿವಸ 10 ಕೋಟಿ ಜನ ಬರುವ ನಿರೀಕ್ಷೆ ಇದೆ. ಅದೃಷ್ಟ ಇದ್ದವ್ರಿಗೆ ಮಾತ್ರ ಸಾಧ್ಯತೆ ಜಾಸ್ತಿ. ಇದು ಎಲ್ಲ ಜನನು ಬಂದು ವೀಕ್ಷಣೆ ಮಾಡಬೇಕು. 26ನೇ ತಾರೀಕುವರೆಗೂ ಈ ಕುಂಭಮೇಳ ನಡೆಯುತ್ತೆ. ನೀವು ಇವಾಗ ಈ ಸ್ಥಳದಲ್ಲಿದ್ದೀರಾ, ಇಲ್ಲೆಲ್ಲ ನೋಡಿದ್ದೀರಾ. ಇನ್ನು ಮುಂದೆ ಬರೋರಿಗೆ ಏನು ಸಲಹೆ ಕೊಡ್ತೀರಾ? ಯಾವ ರೀತಿ ಮುಂಜಾಗ್ರತೆ ಕ್ರಮ ವಹಿಸಬೇಕು, ಇಲ್ಲ ಇಲ್ಲಿ ವ್ಯವಸ್ಥೆ ಹೆಂಗಿದೆ? ನೀವು ಬರೋರು ಯಾವ ಥರ ಬಂದರೆ, ಬಸ್ಸಲ್ಲಿ ಬಂದರೆ ಚಂದನ, ಟ್ರೈನಲ್ಲಿ ಬಂದರೆ ಚಂದನ, ಅಥವಾ ಕಾರಲ್ಲಿ ಬಂದರೆ ಚಂದನ? ನಾವು ಸದ್ಯಕ್ಕೆ ಇವಾಗ ಕಾರಲ್ಲಿ ಬಂದಿದ್ದೀವಿ.
ಇಲ್ಲಿ ನೀವು ಬೇರೆ ಬೇರೆ ಮೀಡಿಯಾಗಳಲ್ಲೆಲ್ಲ ಹೇಳ್ತಾರೆ 300 ಕಿಲೋಮೀಟ್ರಿಂದ ಟ್ರಾಫಿಕ್ ಆಗಿದೆ, 400 ಕಿಲೋಮೀಟ್ರಿಂದ ನಾವು ನಿಂತ್ಕೊಂಡು ಬರಬೇಕು. ಹಾಗೆಲ್ಲ ನಮಗೆ ಮಾತ್ರ ನಿಜವಾಗ್ಲೂ ನಿನ್ನೆ ಮ್ಯಾಕ್ಸಿಮಮ್ ಅಂದರೆ ಒಂದು 2 ಕಿಲೋಮೀಟ್ರ್ ಅಷ್ಟೇ ನಮಗೆ ಟ್ರಾಫಿಕ್ ಸಿಕ್ಕಿದ್ದು. ಅಂದರೆ ಹೆಚ್ಚಿಗೆ ಅಂದರೆ ಒಂದು ಮುಕ್ಕಾಲು ಗಂಟೆ ಅಷ್ಟೇ ನಾವು ಲಾಕ್ ಆಗಿದ್ದೀವಿ. ಅದು ಇಲ್ಲಿ ನಿಯರ್ ಬಂದಿದ ತಕ್ಷಣ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ. ಯಾಕೆಂದರೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು, ನಮಗೆ ಕನ್ಫ್ಯೂಸ್ ಆಯಿತು. ಯಾಕೆಂದರೆ ಇಲ್ಲಿ ಎಷ್ಟು ಕೋಟಿ ಜನ ಬಂದ್ರೂ ಇಲ್ಲಿ ಮೇಂಟೈನ್ ಮಾಡೋ ಕೆಪಾಸಿಟಿ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಸರ್ಕಾರ ಎಷ್ಟು ಕೋಟಿ ಬಂದ್ರೂ ಇಲ್ಲಿ ಮೇಂಟೈನ್ ಮಾಡ್ತಾರೆ, ಆ ಥರ ಇದೆ. ಇಲ್ಲಿ ರೋಡ್ಗಳಾಗಿರ್ಬೋದು, ನಾವು ನೀರು ಕುಡಿಬೇಕು ಅಂದರೆ ಅದಕ್ಕೆ ತಕ್ಕಾಗಿರೋಂಥ ವ್ಯವಸ್ಥೆ ಮಾಡಿದ್ದಾರೆ, ಬಾತ್ರೂಮ್ಗಳು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಲ್ಲೇ. ಮತ್ತು ಎಷ್ಟೇ ವೆಹಿಕಲ್ಸ್ಗಳು ಬಂದ್ರೂ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ 100% ಕ್ಲೀನಾಗಿ ಒಳ್ಳೆ ವ್ಯವಸ್ಥಿತವಾಗಿ ಇದು ಮಾಡಿದ್ದಾರೆ. ಯಾವುದೂ ಏನೂ ತೊಂದರೆ ಇಲ್ಲ. ಮತ್ತು ಇಲ್ಲಿ ಇವಾಗ ಬರ್ತಿರೋರೆಲ್ಲ ನೀವು ನೋಡ್ತಾ ಇದ್ದೀರಾ, ಬೆಳಿಗ್ಗೆಯಿಂದ ಸಂಜೆ ತನಕ ಹಿಂಗೆ ಬರ್ತಲೇ ಇದ್ದಾರೆ. ಎಷ್ಟು ಜನ ಬಂದರೂ ಇಲ್ಲಿ ನಮಗೆ ರಶ್ಶು ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ಎಷ್ಟು ಜನ ಬೇಕಿದ್ರು ಬನ್ನಿ, ಹೆದರಬೇಡಿ ಆಯಿತಾ. ಇದ್ರ ಮೂಲಕ ನೀವು ಎಲ್ಲರೂ ಬನ್ನಿ, ಒಂದ್ಸಲಿ ನಮ್ಮ ಲೈಫಲ್ಲಿ ಸಿಗ್ತಾ ಇರೋದು, ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ, ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕರ್ನಾಟಕ ಯಾತ್ರಿಕರ ಮನದಾಳದ ಮಾತು. ಎಷ್ಟೇ ಜನ ಆದರೂ ಬರ್ರಿ, ಇಲ್ಲಿ ಇನ್ನೂ 50 ಕೋಟಿ ಭಕ್ತರು ಬಂದರೆ ಇಲ್ಲಿ ಎಲ್ಲ ರೀತಿಯ ಪೂರಕವಾದ ವ್ಯವಸ್ಥೆಗಳನ್ನು ಉತ್ತರ ಪ್ರದೇಶ ಸರ್ಕಾರ ಮಾಡಿದೆ. ನೀವು ಆರಾಮಾಗಿ ಬರ್ಬೋದು, ಯಾವುದೇ ಟ್ರಾಫಿಕ್ ಜಾಮ್ ಇಲ್ಲ, ಯಾವುದೇ ರೀತಿಯ ಒಂದು ಅಸೌಲಭ್ಯಗಳಿಲ್ಲ, ಯಾವುದೇ ರೀತಿ ಇದಿಲ್ಲ, ಯಾವುದೇ ಒಂದು ಅಪಪ್ರಚಾರದಲ್ಲಿ ಕಿವಿಗೊಡದೆ ನೀವು ಬಂದು ಇಲ್ಲಿ ಪುಣ್ಯ ಸ್ನಾನದಲ್ಲಿ ಭಾಗವಹಿಸಿ ಅಂತ ಇಲ್ಲಿ ಕರ್ನಾಟಕದ ಯಾತ್ರಿಕರು ಮನವಿ ಮಾಡ್ಕೊತಾ ಇದ್ದಾರೆ. ನಾಳೆ ಸುಮಾರು 10 ಕೋಟಿ ಜನ ಬರುವ ನಿರೀಕ್ಷೆ ಇದೆ. 50 ಕೋಟಿ ಜನ ಬಂದರೂ ಇಲ್ಲಿ ಎಲ್ಲ ರೀತಿಯಾದಂಥ ಪೂರಕ ವ್ಯವಸ್ಥೆಗಳನ್ನು ಉತ್ತರ ಪ್ರದೇಶ ಸರ್ಕಾರ ಮಾಡಿದೆ. ಈ ಒಂದು ಜನ್ಮದಲ್ಲಿ ನಮಗೆ ಈ ಒಂದು ಮಹಾಕುಂಭದಲ್ಲಿ ನಾವು ಭಾಗಿಯಾಗ್ತಾರೋ ನಮ್ಮ ಪುಣ್ಯ ಅಂತ ಕರ್ನಾಟಕದ ಯಾತ್ರಿಕರು ತಮ್ಮ ಒಂದು ಮನದಾಳದ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಶಿವು ನಾಯಕ್, ಪ್ರಯಾಗ್ರಾಜ್.